ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಾಜ್. ನಾನಿವತ್ತು ರಿವ್ಯೂ ಕೊಡಗೆ ಬಂದಿರೋ ಮೂವಿ ಯಾವುದಂದರೆ ದುರಂಧರ್ ದಿ ರಿವೆಂಜ್. ಇನ್ನು ರಣವೀರ್ ಸಿಂಗ್ ಅವರ ಈ ರಗಡ್ ಲುಕ್, ಆದಿತ್ಯಧರ್ ಅವರ ಅದ್ಭುತ ಮೇಕಿಂಗ್ ಇಂಡಿಯನ್ ಸಿನಿಮಾಕ್ಕೆ ಇಷ್ಟಲಿಯಲ್ಲೇ ಒಂದು ಮೈಲಿಗಲ್ಲು ಸೃಷ್ಟಿಸಿದ ದುರಂಧರ್ ಈಗ ಪಾರ್ಟ್ 2 ಅಲ್ಲಿ ಬಾಕ್ಸ್ ಆಫೀಸ್ ಧೂಳಿಪಟ ಮಾಡೋಕ್ಕೆ ಬಂದಿರುವ ಸಿನಿಮಾ. ಇನ್ನು 4 ಗಂಟೆ ಸಿನಿಮಾ ಅಂದರೆ ಹಬ್ಬ ಅನ್ಕೋಬೇಡಿ. ಈ 229 ನಿಮಿಷ ನಿಮ್ಮನ್ನು ಸೀಟಿನ ತುದಿಯಲ್ಲಿ ಕೂರಿಸೋದು ಪಕ್ಕ ಅಂತ ಹೇಳ್ತೀನಿ. ಈ ಸಿನಿಮಾದ ಕಥೆ ಏನು, ರಣವೀರ್ ಸಿಂಗ್ ಅವರ ಅಬ್ಬರ ಹೇಗಿದೆ, ಸಿನಿಮಾ ನೋಡೋಕ್ಕೆ ಮುಂಚೆ ಈ ರಿವ್ಯೂ ನೋಡಿ. ಇನ್ನು ಕಥೆಯ ಹೈಲೈಟ್ಸ್ ಏನೆಂತಂದರೆ, ಕಥೆ ಎಲ್ಲಿಂದ ಶುರುವಾಗುತ್ತೆ ಅಂದರೆ ಪಾರ್ಟ್ 1ನಲ್ಲಿ ರೆಹಮಾನ್ ಡಕಾಯ್ ಸಾವಿನ ನಂತರ ಲಿಯಾರಿಯಲ್ಲಿ ಗದ್ದಲ ಜೋರಾಗುತ್ತದೆ. ಇಲ್ಲಿ ನಮ್ಮ ಅಜ್ಮಾ ಅಲಿ ಮಜಾರಿ ಅಲಿಯಾಸ್ ಜಸ್ಕಿರತ್ ಸಿಂಗ್ ರಂಗಿ ಪಾತ್ರದಲ್ಲಿ ರಣವೀರ್ ಸಿಂಗ್ ತನ್ನ ಒಂದು ಚಾಣಾಕ್ಷ ಬುದ್ಧಿಯಿಂದ ಲಿಯಾರಿಯನ್ನು ತನ್ನ ಕಂಟ್ರೋಲ್ಗೆ ತಗೊಳ್ತಾನೆ. ಆದರೆ ಹಮ್ಜಾ ಯಾಕೆ ಹೀಗೆ ಮಾಡಿದ್ದಾನೆ, ಅವನ ಗತಕಾಲದ ಕಥೆ ಏನು, ಭಾರತದ ವಿರುದ್ಧ ಸಂಚು ರೂಪಿಸೋ ಅರ್ಜುನ್ ರಾಮ್ಪಾಲ್ನ ಹಮ್ಜಾ ಹೇಗೆ ಎದುರಿಸುತ್ತಾನೆ ಅನ್ನೋದೇ ಈ ದುರಂಧರ್ನ ಅಸಲಿ ಆಟ. ಇನ್ನು ಈ ಸಿನಿಮಾದ ಪ್ಲಸ್ ಪಾಯಿಂಟ್ ವಿಚಾರಕ್ಕೆ ಬಂದರೆ, ಆದಿತ್ಯಧರ್ ಮ್ಯಾಜಿಕ್. 4 ಗಂಟೆಗಳ ಕಾಲ ಆಡಿಯನ್ಸ್ ಅಟೆನ್ಷನ್ ಹಿಡಿದುಕೊಳ್ಳೋದು ಸುಲಭದ ಮಾತಲ್ಲ. ಇನ್ನು ರಣವೀರ್ ಸಿಂಗ್ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ, ಇನ್ನು ಪಾರ್ಟ್ 1ನಲ್ಲಿ ಸೈಲೆಂಟ್ ಆಗಿದ್ದ ರಣವೀರ್ ಸಿಂಗ್ ಇಲ್ಲಿ ವೈಲೆಂಟ್ ಆಗಿದ್ದಾರೆ. ಅವರ ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು ಮತ್ತು ಎಮೋಷ್ನಲ್ ಸೀನ್ಸ್ಗಳಾಗಿರ್ಬೋದು ಈ ಸಿನಿಮಾದ ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ತೀನಿ. ಇದು ಅವರ ಕೆರಿಯರ್ನಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂದರೆ ತಪ್ಪಾಗಲ್ಲ. ಇನ್ನು ಅರ್ಜುನ್ ರಾಮ್ಪಾಲ್ ಮತ್ತು ರಣವೀರ್ ಸಿಂಗ್ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಬರುವ ಈ ಇಬ್ಬರ ಫೇಸ್ ಅಪ್ ನೋಡೋದು ಒಂದು ಹಬ್ಬ. ರಾಮ್ಪಾಲ್ ಖಳನಾಯಕನಾಗಿ ನಡುಕ ಹುಟ್ಟಿಸುತ್ತಾರೆ. ಇನ್ನು ಎಮೋಷ್ನಲ್ ಮತ್ತು ನಮ್ಮ ದೇಶದ ಪ್ರೇಮ ಹೇಗಿದೆ ಎಂದರೆ, ಸಿನಿಮಾ ಕೇವಲ ಆ್ಯಕ್ಷನ್ ಅಲ್ಲ, ಇದರಲ್ಲಿ ಸೂಕ್ಷ್ಮವಾಗಿ ಹೇಳಿರೋ ದೇಶ ಪ್ರೇಮದ ಸೀನ್ಗಳು ನಿಮಗೆ ರೋಮಾಂಚನ ಕೊಡೋದು ಗ್ಯಾರಂಟಿ. ಇನ್ನು ಈ ಸಿನಿಮಾದ ಮೈನಸ್ ಪಾಯಿಂಟ್ ವಿಚಾರಕ್ಕೆ ಬಂದರೆ, ಸಿನಿಮಾದಲ್ಲಿ ಎಲ್ಲವೂ ಸೂಪರ್ ಅಂದಮೇಲೆ ಸ್ವಲ್ಪ ಮೈನಸ್ ಕೂಡ ಇರುತ್ತದೆ. ಸೆಕೆಂಡ್ ಹಾಫ್ನಲ್ಲಿ ಆರಂಭದಲ್ಲಿ ಒಂದೆರಡು ಸೀನ್ಗಳು ಸ್ವಲ್ಪ ಹೇಳಿದಂತೆ ಕಾಣಿಸುತ್ತದೆ. ಹಾಗೆಯೇ ಸಿನಿಮಾದಲ್ಲಿರೋ ಆಪರೇಷನ್ ಗ್ರೀನ್ ಲೀಫ್ ಚಾಪ್ಟರ್ ಸ್ವಲ್ಪ ಪೊಲಿಟಿಕಲ್ ಆಗಿರುವುದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಹುಟ್ಟುಹಾಕಬಹುದು. ಇನ್ನು ಮ್ಯೂಸಿಕ್ ಬಗ್ಗೆ ಹೇಳೋದಾದರೆ, ಸಾಂಗ್ಸ್ಗಳು ಪಾರ್ಟ್ 1ನಷ್ಟು ಇಂಪಾಗಿಲ್ಲ. ಇನ್ನು ಟೆಕ್ನಿಕಲ್ ಬ್ರಿಲಿಯನ್ಸ್ ಏನೆಂತಂದರೆ, ಸಿನಿಮಾಟೋಗ್ರಫಿ ಇರಲಿ ಅಥವಾ ಎಡಿಟಿಂಗ್ ಇರಲಿ, ಪ್ರತಿಯೊಂದು ಫ್ರೇಮ್ ಕೂಡ ಸೂಪರ್ ಅಂತಲೇ ಹೇಳ್ತೀನಿ. ಇನ್ನು ಆ್ಯಕ್ಷನ್ ಸೀಕ್ವೆನ್ಸ್ಗಳನ್ನು ಡಿಸೈನ್ ಮಾಡಿರೋ ರೀತಿ ಅದ್ಭುತ ಅಂತ ಹೇಳ್ತೀನಿ. ಇನ್ನು ಒಟ್ಟಾರೆಯಾಗಿ ಹೇಳಬೇಕೆಂದರೆ, ದುರಂಧರ್ ದಿ ರಿವೆಂಜ್ ಒಂದು ಪಕ್ಕಾ ಪೈಸಾ ವಸೂಲ್ ಸಿನಿಮಾ. ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಒಂದು ಕೈ ಮೇಲಿದೆ. ರಣವೀರ್ ಸಿಂಗ್ ಅಭಿಮಾನಿಗಳಂತೂ ಇದು ಪೀಸ್ಟ್ ಅಂತಲೇ ಹೇಳ್ತೀನಿ. ನನ್ನ ರೇಟಿಂಗ್ ಬಂದು 5ರಲ್ಲಿ 3.7. ಮಿಸ್ ಮಾಡದೆ ಥಿಯೇಟರ್ನಲ್ಲಿ ನೋಡಿ. ನಿಮಗೆ ಈ ರಿವ್ಯೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಹೇಳಿ. ನೀವು ಆಲ್ರೆಡಿ ಸಿನಿಮಾ ನೋಡಿದ್ರಿ, ನಿಮಗೆ ಯಾವ ಸೀನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ರಿವ್ಯೂಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ.